ಕಡಬ ತಾಲೂಕಿನ ಕೊಯ್ಲದಲ್ಲಿ ನಿರ್ಮಾಣಗೊಂಡಿರುವ ಪಶು ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಭೇಟಿ ನೀಡಿದ ಸಚಿವ ಕೆ. ವೆಂಕಟೇಶ್ ಅವರು ಕಾಲೇಜಿನ ಮೂಲಸೌಕರ್ಯ ಹಾಗೂ ಕಾಮಗಾರಿಗಳ ಪ್ರಗತಿಯನ್ನು ಪರಿಶೀಲಿಸಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕಾಲೇಜು ಆರಂಭಕ್ಕೆ ಮುನ್ನ ಭಾರತೀಯ ಪಶು ವೈದ್ಯಕೀಯ ಕೌನ್ಸಿಲ್ನಿಂದ ಅನುಮತಿ ಅಗತ್ಯವಿದೆ ಎಂದು ತಿಳಿಸಿದರು. ಅದರ ಮುನ್ನ ಇರುವ ಕೊರತೆಗಳನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಮೊದಲ ಮತ್ತು ಎರಡನೇ ವರ್ಷದ ತರಗತಿಗಳನ್ನು ಪ್ರಾರಂಭಿಸಲು ಬೇಕಾದ ಸೌಲಭ್ಯಗಳ ಸಿದ್ಧತೆ ನಡೆಯುತ್ತಿದ್ದು, ಎಲ್ಲವೂ ಯೋಜನೆಯಂತೆ ನಡೆದರೆ ಮುಂದಿನ ಶೈಕ್ಷಣಿಕ ವರ್ಷದಿಂದಲೇ ತರಗತಿಗಳು ಆರಂಭವಾಗಲಿವೆ ಎಂದು ಹೇಳಿದರು. ಈ ಮಹಾವಿದ್ಯಾಲಯದ ಕಟ್ಟಡ ನಿರ್ಮಾಣಕ್ಕೆ ಒಟ್ಟು 136 ಕೋಟಿ ರೂಪಾಯಿ ವೆಚ್ಚವಾಗಿದ್ದು, ಉಳಿದ ವ್ಯವಸ್ಥೆಗಳಿಗಾಗಿ ಇನ್ನೂ 18 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಕಾಲೇಜು ಆರಂಭಕ್ಕೆ 25 ಉಪನ್ಯಾಸಕರ ಅಗತ್ಯವಿದ್ದು, ಈ ಪೈಕಿ 13 ಹುದ್ದೆಗಳು ಭರ್ತಿಯಾಗಿವೆ. ಇನ್ನಿತರ 32 ಸಿಬ್ಬಂದಿ ನೇಮಕಾತಿಗಾಗಿ ಟೆಂಡರ್ ಕರೆಯಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಇದೇ ವೇಳೆ ಸಚಿವರು ಗೋಶಾಲೆಗೆ ಭೇಟಿ ನೀಡಿ ವ್ಯವಸ್ಥೆಗಳ ಪರಿಶೀಲನೆ ನಡೆಸಿದರು. ಬಳಿಕ ಜಾನುವಾರು ತಳಿ ಸಂವರ್ಧನಾ ಮತ್ತು ತರಬೇತಿ ಕೇಂದ್ರಕ್ಕೂ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದರು. ಕಾರ್ಯಕ್ರಮದಲ್ಲಿ ಶಾಸಕಿ ಭಾಗೀರಥಿ ಮುರುಳಿಯಾ ಹಾಗೂ ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ವಿನೋದ್ ಪ್ರಿಯಾ ಆರ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಂದಿದ್ದ ಉದ್ದೇಶ ಏನಿಲ್ಲ, ಈ ವರ್ಷ ನಾವು ಅಕಾಡೆಮಿಕ್ ಇಯರ್ಲಿ ಕಾಲೇಜ್ ಪ್ರಾರಂಭ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದಕ್ಕಿಂತ ಮುಂಚೆ ಈಗ ನಮಗೆ ವೆಟರ್ನರಿ ಕೌನ್ಸಿಲಿಂದ ನಮಗೆ ಪರ್ಮಿಷನ್ ಸಿಗಬೇಕು. ಬಟ್ ನಮಗೇನೇನಿದೆ ಕೊರತೆಗಳಿದೆ ಅದನ್ನೆಲ್ಲ ಮುಂದೆ ಸರಿ ಮಾಡಬೇಕಾಗಿದೆ. ಅದಕ್ಕೆಲ್ಲ ಕ್ರಮ ತಗೊಂಡಿದ್ದೀವಿ. ಇಲ್ಲಿ ನಮ್ಮಿಂದ ಇಬ್ಬರು ವೆಟರ್ನರಿ ಕೌನ್ಸಿಲ್ ಇಬ್ಬರು ಸದಸ್ಯರಿದ್ದಾರೆ. ಒಂದು ನಮ್ಮ ವೈಸ್ ಚಾನ್ಸಲರ್, ಮತ್ತೊಬ್ಬರು ಪ್ರಶಾಂತ್ ಬನ್ನಿ ಕಡೆ. ಅವರಿಗೆಲ್ಲ ಹೇಳಿದ್ದೀವಿ, ಸರ್ ಏನಾದರೂ ಮಾಡಿ ಕೊಡಿಸಿ ಕಾಲೇಜ್ ಪ್ರಾರಂಭ ಮಾಡಿಸೋಣ ಅಂತ. ಮೊದಲನೇ ವರ್ಷ ಮತ್ತು ಎರಡನೇ ವರ್ಷ ಕಾಲೇಜ್ ಪ್ರಾರಂಭ ಮಾಡೋಕ್ಕೆ ಏನೇನು ಸೌಲಭ್ಯ ಬೇಕು ಅದನ್ನೆಲ್ಲ ಮಾಡಲಿಕ್ಕೆ ಅವಕಾಶ ಆಗಿದೆ. ಈಗ ಅದಕ್ಕೇನೂ ಕೊರತೆ ಇಲ್ಲ. ಮುಂದಿನ ದಿನಗಳಲ್ಲಿ ಮತ್ತೆ ಹೋಗ್ತಾ ಏನೇನು ಆಗಬೇಕು ಅದನ್ನು ಮಾಡ್ತಕ್ಕಂಥದ್ದು ಸರ್ಕಾರ ಮಾಡುತ್ತೆ. ಅದಕ್ಕೆ ಹಣ ಹಂತವಾಗಿ ಬಿಡುಗಡೆ ಮಾಡಿಕೊಡ್ಲಿಕ್ಕೆ ಸರ್ಕಾರ ಒಪ್ಕೊಂಡಿದೆ. ಇದರಿಂದ ಈ ಕಾಲೇಜ್ ಭಾಳ ದಿನ ನಿಂತಿದೆ. ಇದನ್ನು ಪ್ರಾರಂಭ ಮಾಡಬೇಕು ಅಂಥೇಳಿ ಈ ವರ್ಷ ಮಾಡಬೇಕು ಅಂತಾನೆ ನಿಂತಿರೋದಕ್ಕೇ ಮಾಡಬೇಕು ಅಂಥೇಳಿ ಈ ವರ್ಷ ಅಕಾಡೆಮಿಕ್ ಇಯರ್ಲಿ ಮಾಡಬೇಕು ಅಂತೇಳಿ ನಮ್ಮದು ಯೋಚನೆ ಇದೆ. ಮತ್ತು ನಮ್ಮ ವೆಟರ್ನರಿ ಕೌನ್ಸಿಲ್ ನಮ್ಮ ವೈಸ್ ಚಾನ್ಸಲರು ಇದ್ದಾರೆ, ಅಲ್ಲಿ ಮೆಂಬರ್ ಆಗಿದ್ದಾರೆ. ಇವರು ಸುಶಾಂತ್ ಇವರು ಮೆಂಬರ್ ಆಗಿದ್ದಾರೆ. ಅವರಿಗೆಲ್ಲ ಒತ್ತಾಯ ಮಾಡಿ ಹೇಳ್ತಾ ಇದ್ದೀವಿ, ಮಾಡಿಸ್ಕೊಡಿ ಸರ್. ಆದರೆ ಖಂಡಿತ ಮಾಡ್ತೀವಿ. ಈ ಅಕಾಡೆಮಿಕ್ ಇಯರಲ್ಲಿ ಮಾಡಬೇಕು ಅಂತ ನಮ್ಮ ಅಭಿಲಾಷೆ. ಈಗ ಅದಕ್ಕೆ ಮೂಲಭೂತ ವ್ಯವಸ್ಥೆಗೆಲ್ಲ ಅನುದಾನ ಅದಕ್ಕಾಗುತ್ತೆ. ಅದಕ್ಕೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಏನೇನು ಬೇಕು ಅದಕ್ಕೇನು ಕೊರತೆ ಆಗಲ್ಲ. ಅದಕ್ಕೇನು ಅನುದಾನ ಬೇಕು ಅಂತ ಕೆಲಸ ಅದಕ್ಕೆಲ್ಲ ಕೊಟ್ಟಿದ್ದೀವಿ ಈಗಾಗಲೇ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಏನೇನು ಬೇಕು 18 ಕೋಟಿ ರೂಪಾಯಿ ಬೇಕು ಅಂತ ಕೇಳ್ತಾರೆ. ಅದನ್ನು ಕೊಡಿಸ್ತೀವಿ ಸರ್. ಈ ಸರ್ ಬಡ್ಜೆಟಲ್ಲಿ ಕೊಡ್ತೀವಿ ಸರ್. ಮೊನ್ನೆ ಬಡ್ಜೆಟ್ ಮೀಟಿಂಗ್ ನಮ್ಮನ್ನು ನಮ್ಮ ಇಲಾಖೆಯವ್ರು ಕರೀತಾರಲ್ಲ, ಆಗ ನಮ್ಮ ವೈಸ್ ಚಾನ್ಸಲರು ಕರ್ಕೊಂಡು ಹೋಗಿದ್ದೇನೆ ನನ್ನ ಜೊತೆ. ಒತ್ತಾಯ ಮಾಡಿ ಹೇಳಿ ಒಪ್ಕೊಂಡಿದ್ದಾರೆ. ಆಯಿತು ಕೊಡ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. ಸ್ಟಾಫ್ ಮತ್ತು ಲೆಕ್ಚರರ್ಸ್ ಇವರು ಹೇಳಿದರು ಕಡಿಮೆ ಇದೆ, ನಮ್ಮ ಬೇಡಿಕೆಗೆ ಅನುಗುಣವಾಗಿ ಬರಲಿಲ್ಲ. ಅದನ್ನೆಲ್ಲ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ಸ್ವಲ್ಪ ಇದು ಹೆಂಗದೇವಲ್ಲಿ ಮ್ಯಾನೇಜ್ ಅದೇನು ಕಷ್ಟ ಆಗಲ್ಲ. ಬೇರೆ ಬೇರೆ ಕಡೆಯಿಂದ ತಗೊಂಡು ಮ್ಯಾನೇಜ್ ಮಾಡ್ಬೋದು. ಇದು ಒಟ್ಟು ಕಾಸ್ಟ್ ಎಷ್ಟು ವೆಚ್ಚ? ಎಷ್ಟಿದೆ ಒಟ್ಟು? 136 ಕೋಟಿ ಸರ್. ಬರ್ದಿಂದ ಫಸ್ಟ್ 136 ಕೋಟಿ. ಎಷ್ಟು ಬಂತು, ಎಷ್ಟು ಕೆಲಸ ಆಯಿತು? ಇದೆಲ್ಲ ಮುಗಿದೋಗಿದೆ, ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇನ್ನು ಮತ್ತೆ 23 ಕೋಟಿ ಆಗಬೇಕು. ಅದು ನಮ್ಮ ಇದಕ್ಕೆ ಬೇರೆ ಬೇರೆ ನಮ್ಮ ಈಗ ಲ್ಯಾಬ್ರೇಟರಿ ಎಕ್ವಿಪ್ಮೆಂಟ್ಸು ಇದಕ್ಕೆಲ್ಲ ಬೇಕು ನಮಗೆ. ತಾಂತ್ರಿಕ ಉಪಕರಣಗಳು ಆ ಥರದ್ದು. ಈಗ ಸ್ಟಾಫ್ ಇದಾಗಿದೆ ಸರ್, ಅಪಾಯಿಂಟ್ ಆಗಿದೆ ಸ್ವಲ್ಪ. ಅದು ಹೀಗಾಗಿದೆ, ಕೊಟ್ಟಿದೆ ಒಂಚೂರು ಮಾಡಿಕೊಟ್ಟಿದ್ದಾರೆ. ಎಷ್ಟಾಗಿದೆ ಅಂತ? ಈಗ ನಾವು 25 ಪೋಸ್ಟ್ಗೆ ನೋಟಿಫಿಕೇಶನ್ ಮಾಡಿದ್ವಿ. ಈಗ ಟೀಚಿಂಗ್ ಪೋಸ್ಟ್ ತುಂಬಿದೆ. ಈಗ 13 ಜನ 25ರಲ್ಲಿ 13 ತುಂಬಿದೆ. ಹಾಗಿದ್ರೆ ಅದಲ್ಲದೆ ಈ ಥರ ಸಿಬ್ಬಂದಿಗಳಿಗೆ ಅವರಿಗೆ ನಮಗೆ ಔಟ್ಸೋರ್ಸಿಂಗ್ಲಿ ಮತ್ತು ಬೇರೆ ದಿಕ್ಕಾಡಿಂದ ಎರಡೂ ಸೇತಗಳೇ ಅಂತ ಹೇಳಿದ್ವಿ. ಅದರ ಬೇಡಿಕೆ ಎಷ್ಟು? ಅದರ ಬೇಡಿಕೆ 32 ಪೋಸ್ಟ್ ಕೊಟ್ಟಿದ್ದಾರೆ. ಎಷ್ಟು ಆಗಿದೆ? ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬೇಕಾಗಿದೆ. ಎಷ್ಟಾಗಿದೆ? ಅದು ಟೆಂಡರ್ ಮಾಡಿದ್ದೀವಿ ಆಲ್ರೆಡಿ. ಟೆಂಡರ್ ಏರ್ಪಡಿಸಿದ್ರು ಅವ್ರ ಮುಖಾಂತರ. ಈಗ ಫಸ್ಟ್ ಇಯರ್ ಇದು ಸ್ಟಾರ್ಟ್ ಮಾಡಬೇಕಿದ್ರೆ ಕೌನ್ಸಿಲಿಂದ ಹೇಗೆ ತೊಂದರೆ ಇಲ್ಲ, ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳುವ ಅಭಿಪ್ರಾಯ ಉಂಟು. ಸ್ಟಾರ್ಟ್ ಮಾಡ್ಬೋದು, ಈ ವರ್ಷ ಸ್ಟಾರ್ಟ್ ಮಾಡುವ ಇದಿದೆ. 2 ವರ್ಷ ತೊಂದರೆ ಇಲ್ಲ, 2 ವರ್ಷ ತೊಂದರೆ ಇಲ್ಲ. ಆಮೇಲೆ ಅದಕ್ಕೆ ಹಂತವಾಗಿ ಮಾಡ್ತಾರೆ. ನಮ್ಮ ಕ್ಲಿನಿಕಲ್ ಕಾಂಪ್ಲೆಕ್ಸು ರೆಡಿ ಇದೆ. ಇದೀಗ ರಾಜ್ಯದ 7ನೇ ಪಶುವೈದ್ಯ, ಈಗ 6ನೇದು ಅಥಣಿ.
ಅಥಣಿಯಲ್ಲಿ ಇನ್ನೂ ಸರಿಯಾಗಿ ವ್ಯವಸ್ಥೆಗಳಾಗಲಿಲ್ಲ ಅಂತ ಹೇಳುವ ಮಾತು ಇದೆ ಸರ್. ಅಥಣಿ ಏನಂದರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಅಲ್ಲಿ ಪರ್ಮಿಷನ್ ಕೊಟ್ಟು, ಈಗ ಮೊನ್ನೆ ಥರ್ಡ್ ಇಯರ್ ಫೋರ್ತ್ ಇಯರ್ಗೂ ಪರ್ಮಿಷನ್ ಕೊಟ್ಟು, ಅದ್ರ ಮೂಲಭೂತ ಇದು ಮೂಲಭೂತ ಎಲ್ಲ ಇದೆ, ಬಿಲ್ಡಿಂಗ್ ಆಗಿದೆ. BCA ಪರ್ಮಿಷನ್ ಅಲ್ಲಿ ಸರಿಯಾಗಿ ನಡೀತಾ ಇಲ್ಲ ಅಂತ ಹೇಳೋದಕ್ಕೆ ಇಲ್ಲಿ ಸ್ವಲ್ಪ ಎಲ್ಲ ವ್ಯವಸ್ಥೆಗಳಾಗಿಯೇ ಕೊಡಬೇಕು ಅಂತ ಹೇಳುವ ತೀರ್ಮಾನ ಅಂತ ಹೇಳಿ ಇದೆಲ್ಲ. ಅವ್ರು ಇಲ್ಲ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಏನು ಬೇಕೆಲ್ಲ ಮಾಡ್ತಾ ಇದ್ದೀವಿ. ಹೌದು, ಅಲ್ಲ ಅಲ್ಲಿ ಅಥಣಿಯಲ್ಲಿ ಹಾಗೆ ಶುರು ಮಾಡಿದ್ರು, ಆದ್ರೆ ಮತ್ತೆ ಅದು ಪೂರ್ತಿ ಮಾಡ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಇಲ್ಲಿ ಎಲ್ಲಾನು ಆದ್ಮೇಲೆ ಶುರು ಮಾಡುವಂತ ಹಾಗೆ ಕಾಲೇಜ್ ಪ್ರಾರಂಭ ಮಾಡುವಾಗ ಅಲ್ಪ ಸ್ವಲ್ಪ ದೋಷಗಳು ಇರ್ತವೆ, ಇಲ್ಲ ಅಂತ ಹೇಳಲ್ಲ. ಅದೆಲ್ಲ ಮುಂದಿನ ದಿನ ಸರಿ ಮಾಡ್ಕೊಂಡು ಕಾಲೇಜ್ ನಡೆಸ್ಬೇಕು ಅಂತ ಈಗ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಪ್ರಾರಂಭ ಮಾಡಬೇಕು ಅಂತ ನಮ್ಮ ಅಭಿಲಾಷೆ. ಅದಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಕೌನ್ಸಿಲ್ ಮೆಂಬರ್ಸ್ ಮಾಡಿ ಅಪ್ರೂವ್ ಮಾಡಿಸಿ. ಅದು ಸೀಟ್ ಹಂಚಿಕೆ ಇದೆಲ್ಲ ಈಗ ಸ್ಟಾರ್ಟ್ ಆಗಿದೆಲ್ಲ ಸರ್, ಹೇಗೆ ಇನ್ನೀಗ ಸೀಟ್ ಹಂಚಿಕೆ ಅವರೇ VCA ಕೊಡ್ತಾರೆ. ಅವ್ರು ಇಷ್ಟು ಅಂತ ಅಲ್ಲ ಅವರೇ ಇಂಟೇಕ್ ಎಷ್ಟು ತಗೋಬೇಕು ಅಂತ ಅವರೇ ಡಿಸೈಡ್ ಮಾಡ್ತಾರೆ ಇನ್ಸ್ಪೆಕ್ಷನ್ಗೆ ಬಂದಾಗ. ಅಲ್ಲ, ಸ್ಟೂಡೆಂಟ್ಸ್ ಈಗ ಈಗಲೇ ಅವರಿಗೆ ಬೇಕಾದ ಕೋರ್ಸ್ಗಳನ್ನು ಆಯ್ಕೆ ಮಾಡುವಾಗ ಯಾವ ಕಾಲೇಜು ಅಂತ ಅದೀಗ ಆ ಪ್ರಕ್ರಿಯೆ ಪ್ರಾರಂಭ ಒಂದು ಸ್ವಲ್ಪ ಈಗ CET ಆನ್ಲೈನ್ ಆಗಿದ್ರು ಎರಡನೇ ಸರಿ ಮೂರನೇ ಸರಿ ಬರುತ್ತಲ್ಲ ನೋಟಿಫಿಕೇಶನ್, ಆವಾಗ ಇಂಟ್ರೊಡ್ಯೂಸ್ ಮಾಡ್ತಾರೆ CET. ಅಂತೂ ಈ ವರ್ಷ ಶೈಕ್ಷಣಿಕ ವರ್ಷಕ್ಕೆ ಸ್ಟಾರ್ಟ್ ಮಾಡುವ ಎಲ್ಲ ಪ್ರಯತ್ನದಲ್ಲಿ ಇದ್ದೀರಿ, ಆಗ್ತದೆ ಮಾಡಬೇಕು. ಸ್ಥಳೀಯರಿಗೆ ಉದ್ಯೋಗ ಕೊಡುವ ವ್ಯವಸ್ಥೆ ಮಾಡಬೇಕು ಸರ್. ಲೆಕ್ಚರರ್ಸ್ ಬಿಟ್ಟು ಸ್ಥಳೀಯರಿಗೆ ಈಗ ಯಾರ್ಯಾರು ವಿದ್ಯೆ ನಮ್ಮಲ್ಲಿ ಏನಾದ್ರು ನಿಮ್ಗೆ ಗೊತ್ತಿದೆ, ನಿಮ್ಮ ಮಾಹಿತಿ ಇದೆ ಅಲ್ಲ, ನಿಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮ ಈ ಇದನ್ನು ಮಾಡಿರೋದು ಇಲ್ಲವೇ ಇಲ್ಲ. ಈಗ BSc ಮಾಡಿ ಅಲ್ಲ, ಅವ್ರು ಡಾಕ್ಟ್ರುಗಳೇ ಇಲ್ಲ ಇಲ್ಲಿ. BSc ಮಾಡಿರೋ ಡಾಕ್ಟ್ರು ಈ ಭಾಗದ ಡಾಕ್ಟ್ರುಗಳೇ ಇಲ್ಲ ನೋಡಿ. ಕಾಲೇಜ್ ಆದ್ಮೇಲೆ ಸೇರ್ತಾರೆ ಸರ್. ಇನ್ನೊಂದು, ಈಗ ಕೊಯ್ಲ ಫಾರ್ಮನ್ನು ಕೂಡ ಈ ಪಶುವೈದ್ಯಕೀಯ ಆಸ್ಪತ್ರೆ ಒಳಗೆ ಅದನ್ನು ಮರ್ಜಿ ಮಾಡಬೇಕು ಅಂತ ಏನೋ ಮಾಡಬೇಕು ಅಂತಿಲ್ಲ. ಅಗತ್ಯ ಏನೇನಿದೆ ಅದನ್ನ ಸದ್ಯಕ್ಕೆ ಉಪಯೋಗಿಸ್ಕೊಳ್ಳೋಕೆ ಅವಕಾಶ ಮಾಡ್ತೀವಿ. ಸದ್ಯಕ್ಕೇನಿಲ್ಲ, ಮರ್ಜ್ ಮಾಡುವಂಥ ಉದ್ದೇಶ ನಮಗಿಲ್ಲ. ಅಲ್ಲಿ ಏನೇನು ಫೆಸಿಲಿಟಿ ಇದೆ ಕಾಲೇಜಿಗೆ ಸದ್ಯಕ್ಕೆ ಉಪಯೋಗಿಸ್ಕೊಳ್ಳೋಕೆ ಅವಕಾಶ ಮಾಡ್ತೀವಿ. ಆಲ್ರೆಡಿ ಇರುವಂಥ ಈಗ ಫಿಕ್ಸ್ ಆಗಿರೋ ಜಾಗ ಸಾಕಾಗಿದೆ, ಬೇಕಾದಷ್ಟಿದೆ, ಸಾಕು ಜಾಗ ಸಾಕು. ಈಗ ಅಲ್ಲಿ ನಮ್ಮ DD ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಖಾಲಿ ಶೆಡ್ಗಳಿದ್ದಾವೆ, ಉಪಯೋಗಿಸ್ಕೋಬೋದು. ಇದು ಇವ್ರು ಭೇಟಿ ಕೊಡ್ತೀರಲ್ಲ ಸರ್? ಅದೇ ಕೆಲಸ ದನಗಳು ಎಮ್ಮೆಗಳು ಅಥವಾ ಬೇರೆ ಎಲ್ಲ ಇದಕ್ಕೆ ಅವಕಾಶ ಆಗುತ್ತೆ, ಅಲ್ಲಿ ಸದ್ಯಕ್ಕೆ ಉಪಯೋಗಿಸ್ತಾರೆ. ಸರಿ, ಕಟ್ಟಡದ ಗುಣಮಟ್ಟದ ಬಗ್ಗೆ ಕೂಡ ಒಂದು ಆರೋಪ ಉಂಟು, ಶೀಟ್ ಎಲ್ಲ ಹಾಕಿ. ಕಟ್ಟಡ ಬಗ್ಗೆ ನಮ್ಮ VC ಅವರು ಅಂತ ಹೇಳ್ತಾ ಇದ್ರು, ಹೌಸಿಂಗ್ ಬೋರ್ಡ್ ಅವ್ರನ್ನ ಹೇಳಿದೆ ಅಂತ ನಾನು ಅವ್ರನ್ನ ಖರ್ಚು ಮಾಡ್ತಾ ಇದ್ದೀನಿ. ಏನೇನು ಇಲ್ಲಿ ಇದಾಗಿದೆ ಅದನ್ನು ಸೇವ್ ಮಾಡೋಕ್ಕೆ ನಾನು ಹೇಳ್ತೀನಿ. VC ನನ್ನ ಗಮನಕ್ಕೆ ಬರುವಾಗಲೇ ಹೇಳೋದು, ಈ ಥರ ಸ್ವಲ್ಪ ಇದಿದೆ, ಮಳೆಗಾಲದಲ್ಲಿ ಫುಲ್ ನೀರು ಇರ್ತದೆ ಅಂತ. ಶೀಟ್ ಹಾಕಿದ ಉದ್ದೇಶವೇ ಸರ್ ಅದು. ಈಗ ಓಕೆ, ಒಂದು ವ್ಯವಸ್ಥೆ ಮಾಡಿ ಸರ್. ಸರ್, ಈಗ ರಾಜ್ಯ ರಾಜಕಾರಣದ ಬಗ್ಗೆ ಏನಾದರೂ ಏನು ಗೊಂದಲ? ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಗೊಂದಲ ನಡ್ತಾ ಇದೆ. ಮುಖ್ಯಮಂತ್ರಿಗಳು ಇದ್ದಾರೆ, ಉಪಮುಖ್ಯಮಂತ್ರಿ ಆಗ್ತಾರ ಅಂತ ನನಗೇನು ಗೊತ್ತಿಲ್ಲ. ಸಚಿವ ಸಂಪುಟ ಬದಲಾವಣೆ ಆಗ್ತಿದೆ. ನೀವು ಯಾವುದಾದ್ರು ಗ್ರೂಪಲ್ಲಿ ತರಿಸ್ಕೊಂಡಿದ್ರೆ DKC ಅಥವಾ ಮುಖ್ಯಮಂತ್ರಿ ಗುರುತಿಸಿಕೊಂಡಿದ್ದೀರಾ ಅಂತ? ಏನು ಕಾಂಗ್ರೆಸ್